ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾತಿ ಜನಗಣತಿ ಸಮೀಕ್ಷೆಯ ವಿರೋಧ ಕಿರಣ್ ಖಂಡ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ 1/6/4/2025 ರಂದು ಕಿರಣ ಖಂಡ್ರೆ ಕಾರ್ಯದರ್ಶಿಗಳು ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಇವರು ನೇತೃತ್ವದಲ್ಲಿ ಪತ್ರಿಕೆ ಸುದ್ದಿಗೋಷ್ಠಿಯ ಮುಖಾಂತರ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡಿರುವುದು ಬಹಳ ಖಂಡನೆ ವಿಷಯ. ಈ ವರದಿಯಲ್ಲಿ ರಾಜ್ಯದ ಲಿಂಗಾಯತ ಸಮಾಜದಲ್ಲಿ ಕೇವಲ 60 ಲಕ್ಷ ಜನ ಎಂದು ತೋರಿಸಿರುತ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರು 1,20,00,000ಕ್ಕಿಂತ ಮೇಲ್ಪಟ್ಟಿದ್ದು, ಲಿಂಗಾಯತರ ಧರ್ಮದಲ್ಲಿ ಸುಮಾರು 99 ಉಪ ಪಂಗಡಗಳಿದ್ದು ಅವುಗಳನ್ನು ಬೇರೆ ಬೇರೆ ಎಂದು ವಿಂಗಡಿಸಿ ನಮ್ಮ ಲಿಂಗಾಯತ್ ಧರ್ಮಕ್ಕೆ ದೊಡ್ಡ ಅನ್ಯಾಯವಾಗಿದೆ ಎಂದು ಕಿಡಿಕಾರಿದರು. ಅವೈಜ್ಞಾನಿಕವಾಗಿ ಕೂಡಿಕೊಂಡಿರುವ ಈ ಜಾತಿ ಜನಗಣತಿಯನ್ನು ನಾವು ಲಿಂಗಾಯತ ಸಮಾಜದವರು ಒಪ್ಪೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು. ನಮ್ಮ ಲಿಂಗಾಯತ ಸಮಾಜಕ್ಕೆ ಮಲತಾಯಿ ಧೋರಣೆ ಮಾಡುವುದಕ್ಕೆ ಹೊರಟಿದ್ದೀರಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಎಲ್ಲಾ ರಾಜಕೀಯ ಲಿಂಗಾಯತ ಪ್ರಮುಖರು, ನಾಯಕರು ಪಕ್ಷಭೇದವನ್ನು ಮರೆತು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ಜಾತಿ ಜನಗಣತಿ ಸಮೀಕ್ಷೆಯನ್ನು ರದ್ದು ಮಾಡುವಂತೆ ಒತ್ತಡ ಹೇರಬೇಕು. ನಮ್ಮ ಭಾರತೀಯ ಬಸವಲಿಂಗ ಪಟ್ಟದೇವರಲ್ಲಿ ನಮ್ಮ ಕಳಕಳಿ ಮನವಿ ಏನೆಂದರೆ ಕರ್ನಾಟಕ ರಾಜ್ಯ ಇವತ್ತೇನು ಸರ್ಕಾರ ಹಿಂದುಳಿದ ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಮುಂದಿಟ್ಟುಕೊಂಡು ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯಾತರು ನಾವು ಲಿಂಗಾಯತರಲ್ಲಿದ್ದೇವೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕಲಿಗ ಜನಾಂಗ. ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ. ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ 1,20,00,000 ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತರಿದ್ದಾರೆ. ಆದರೆ ಸರ್ಕಾರ ಅಂಕಿಅಂಶಗಳ ಪ್ರಕಾರ 66 ಲಕ್ಷ ತೋರಿಸ್ತೀವಿ. ಇದಕ್ಕೆ ನಾವು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ. ಸರ್ಕಾರ ಮನೆಯಲ್ಲಿ ಕುಂತು ತಯಾರು ಮಾಡಿದಂತೆ ಎಲ್ಲರೂ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೊಂದು ಪ್ರವಾಸಿ ಮಂದಿರದಲ್ಲಿ ಕುಂತು ಆಯೋಗವನ್ನು ರೆಡಿ ಮಾಡಿದಂತೆ ಕಾಣಿಸ್ತಾ ಇದ್ದೇನೆ ನಾನು. ಯಾಕಂದ್ರೆ ಸಮೀಕ್ಷೆಯನ್ನು ಮನೆ ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು. ಇಲ್ಲಿವರೆಗೆ ಯಾರಾದ್ರೂ ಆಗ ನಿಮ್ಗೆ ಕೇಳ್ತಾ ಇದ್ದೇವೆ, ನಿಮ್ಮ ಮನೆಗಾದ್ರೂ ಬಂದು ಯಾರಾದ್ರೂ ಬಂದು ಸಮೀಕ್ಷೆ ಮಾಡಿದ್ದಾರೆ ಜಾತಿ ಗಣತಿಯಲ್ಲಿ ಮಾಡಿಲ್ಲ ಅಂತಂದಮೇಲೆ ಸರ್ಕಾರ ಯಾವ ಆಧಾರದ ಮೇಲೆ ಇದನ್ನು ಆಯೋಗವನ್ನು ತರಲು ಹೊರಟಿದೆ. ಅದಕ್ಕೋಸ್ಕರ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀನಿ ಲಿಂಗಾಯತ ಸಮಾಜ ವತಿಯಿಂದ. ಹಾಗೂ ನಾಡಿನ ಮಠಾಧೀಶರು ಪೂಜ್ಯರು ನಮ್ಮ ಪರಮ ಪೂಜ್ಯರಾದಂಥ ಭಾಲ್ಕಿಯ ಲಿಂಗಾಯತ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರಲ್ಲಿ ನಾನು ಪ್ರಕಟಣೆ ಮೂಲಕ ಅವರಲ್ಲಿ ಮಾಧ್ಯಮಗಳ ಮುಖಾಂತರ ಅವರನ್ನ ವಿನಂತಿ ಮಾಡ್ಕೊಳ್ತೀನಿ. ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು ಕೂಡಲೇ ಒಂದು ಸಭೆಯನ್ನು ಕರಿಬೇಕು. ಬೆಂಗಳೂರಲ್ಲಿ ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರೆತು ಕಾಂಗ್ರೆಸ್ ಪಕ್ಷವಾಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಎಲ್ಲ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿ ತಂದರೆ ಬೀದಿಗಿಳಿದಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ನಾನು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕದಾದ್ಯಂತ ಬಂದ್ ಆಚರಣೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಬಸವಾದಿ ಭಕ್ತರು ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ. ಮತ್ತು ನಾವೇನು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳೇ ನಮ್ಮ ಸಮಾಜದ ವತಿಯಿಂದ ಇದ್ದಂಥ ಶಾಸಕರಿಗಿರ್ಬೋದು, ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ ಪೂಜ್ಯರ ಜೊತೆ ವಿಚಾರ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ಅಂತ ನಾನು ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೂಡಲೇ ಸರ್ಕಾರದಿಂದ ಏನು ವರದಿದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ತಾವು ಈ ವರದಿಯನ್ನು ಅಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ತಾವು ಸಂಪುಟದಲ್ಲಿ ಅನುಮೋದನೆ ಕೈ ಹಾಕಿದ್ರೆ ಅಂದ್ರೆ ನೀವು ಉಳಿಯೋದಿಲ್ಲ, ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಮತ್ತು ನಿಮ್ಮ ಪಕ್ಷನೂ ಉಳಿಯೋದಿಲ್ಲ. ಈ ಲಿಂಗಾಯತರು ದಂಗೆ ಇದ್ರೆ ಸರ್ಕಾರ 24 ತಾಸಿನಲ್ಲಿ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಜಾಮತ ನ್ಯೂಸ್
ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.